ನಮಸ್ತೆ ಮಿತ್ರರೇ, ನಾನು ನವ್ಯ, ಯೋಗ ಟೀಚರ್, ಹಿಪ್ನೋಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್. ನಮ್ಮ ಜೀವನ ಸರಳವಾಗಿಯೂ ಇದೆ, ಸುಲಭವಾಗಿಯೂ ಕೂಡ ಇದೆ. ಅದು ಹೇಗೆ? ಬದುಕನ್ನ ಕಾಪಾಡುವಂತಹ ವಿಚಾರಗಳ ಜೊತೆ ಸೇರಿಕೊಳ್ಳೋದು ಮತ್ತೆ ಬದುಕಿಗೆ ತೊಂದರೆಯಾಗಬಲ್ಲಂತಹ ವಿಚಾರಗಳನ್ನ ಬಿಟ್ಟು ಹಾಕೋದು. ಈ ಜೀವನದಲ್ಲಿ ನಮ್ಮ ಒಳಗಿನ ವಿಚಾರ ಇದೆಯಲ್ವಾ, ನಮ್ಮ ಮನಸ್ಸಿನ ಒಳಗೆ ನಡೆಯುವಂತಹ ವಿಚಾರಗಳನ್ನ ತಡೆಯುವಂತಹ ಶಕ್ತಿ ಯಾರಿಗೂ ಕೂಡ ಇಲ್ಲ. ಅದನ್ನ ನಿರ್ಧಾರ ಮಾಡುವಂತಹ ಶಕ್ತಿ ಇರೋದು ಕೇವಲ ನಮಗೇನೆ. ನಿಮ್ಮ ಮನಸ್ಸಿನ ಒಳಗಡೆ ನಡೆಯೋದನ್ನ ಹಿಡ್ಕೊಳ್ಳೋದಕ್ಕೆ ಯಾರಿಂದ ಸಾಧ್ಯ? ನಾವು ನಮ್ಮ ಒಳಗಡೆ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ, ಮತ್ತೆ ಅದರ ಪೂರ್ತಿ ಅಧಿಕಾರ ನಮಗಿದೆ. ಈ ವಿಚಾರವನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ನಮಗೆ ನಾವು ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ಕೊಳ್ತಾ ಇರಲಿಲ್ಲ. ಮತ್ತೆ ಆ ಒಳಗಿನ ವಿಚಾರಗಳನ್ನ ನಿರ್ಧಾರ ಮಾಡಬೇಕಾಗಿರೋರು ಕೂಡ ನಾವೇನೆ. ಸರಿಯಾದಂತಹ ನಿರ್ಧಾರಗಳನ್ನ ನಾವಿಲ್ಲಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಆ ಭಗವಂತನಿಂದಲೂ ಕೂಡ ನಮಗೆ ಸಹಾಯ ಮಾಡಲು ಸಾಧ್ಯನೇ ಇಲ್ಲ. ನಾವು ಯಾವ ವಿಚಾರಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ, ಆ ವಿಚಾರಗಳು ನಮಗೆ ಒಳಿತು ಕೆಡುಕುಗಳನ್ನ ನೀಡಬಲ್ಲದೆ ವಿನಃ ಆ ವಿಚಾರಗಳ ಆಯ್ಕೆ ಇಲ್ಲಿ ಯಾರಿಗೂ ಬಿಟ್ಟಿದ್ದಲ್ಲ. ಅದು ಸಂಪೂರ್ಣವಾಗಿ ನಮ್ಮ ಮೇಲೇನೆ ನಿರ್ಧಾರಿತವಾಗಿದೆ. ಅದರಿಂದಾಗಿ ಸರಿಯಾದ ವಿಚಾರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಖಂಡಿತ ನಾವು ಉತ್ತಮವಾಗಿ ಬದುಕಬಹುದು. ಆಗಿರುವಂತಹ ವಿಚಾರಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಭ್ಯಾಸ ಬೇಕು. ಈ ಸುಪ್ತ ಮನಸ್ಸಿನ ಧ್ಯಾನವು ನಿಮ್ಮ ಒಳಗೆ ಅಗತ್ಯವಿರುವ ಬದಲಾವಣೆಯನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಧ್ಯಾನವನ್ನ ಅಭ್ಯಾಸ ಮಾಡಬೇಕಾದಂತಹ ಸಮಯಗಳು ಬೆಳಿಗ್ಗೆ ಎದ್ದ ಸಮಯದಲ್ಲಿ, ಜೊತೆಗೆ ರಾತ್ರಿ ಮಲಗುವಂತಹ ಸಮಯದಲ್ಲಿ ನೀವು ಅಭ್ಯಾಸವನ್ನ ಮಾಡಬೇಕು. ಜೊತೆಗೆ ಹಗಲಿನಲ್ಲಿ ಅಗತ್ಯವಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ಸಮಾಧಾನ ನೀಡಬಲ್ಲ ಸ್ನೇಹಿತನಾಗಿಯೂ ಕೂಡ ನೀವು ಈ ಧ್ಯಾನವನ್ನ ಉಪಯೋಗಿಸ್ಕೊಳ್ಬಹುದು. ಧ್ಯಾನ ಮಾಡುವಂತಹ ಕ್ರಮ: ನೀವು 2 ಚೇರುಗಳನ್ನು ತೆಗೆದುಕೊಳ್ಬೇಕು. ಒಂದು ಚೇರನ್ನ ಗೋಡೆಯ ಪಕ್ಕದಲ್ಲಿಟ್ಟು ಮತ್ತೊಂದು ಚೇರನ್ನ ನಿಮ್ಮ ಎದುರು ಬದಿಯಲ್ಲಿ ಇಟ್ಟು ಗೋಡೆಯ ಪಕ್ಕದಲ್ಲಿರುವಂತಹ ಚೇರ್ ಮೇಲೆ ಕುಳಿತುಕೊಳ್ಬೇಕು. ಎದುರುಗಡೆ ಇರುವ ಚೇರ್ ಮೇಲೆ 2 ಕಾಲುಗಳನ್ನು ನೀಳವಾಗಿ ಚಾಚಿ ಆರಾಮದಾಯಕ ಸ್ಥಿತಿಯಲ್ಲಿ ನೀವು ಕುಳಿತುಕೊಳ್ಬೇಕು. ನೀವು ಮಂಚದ ಮೇಲೂ ಸಹ ಕುಳಿತು ಅಭ್ಯಾಸವನ್ನ ಮಾಡಬಹುದು. ಚೇರಿನ ಮೇಲೆ ಯಾವ ರೀತಿಯಲ್ಲಿ ಕುಳಿತುಕೊಂಡಿರ್ತೀರೋ ಅದೇ ರೀತಿಯಲ್ಲಿ ನೀವು ಇಲ್ಲೂ ಸಹ ಕುಳಿತುಕೊಳ್ಬೇಕಾಗುತ್ತೆ. ಮಲಗುವ ಹಾಗಿಲ್ಲ ಈ ಅಭ್ಯಾಸಕ್ಕೆ. ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ ಗಮನವನ್ನ ಉಸಿರಾಟದ ಕಡೆ ತನ್ನಿ. ಸುತ್ತುಗಳು ನಿಧಾನಗತಿಯ ಉಸಿರಾಟವನ್ನ ಗಮನಿಸಿ. ನಿಮ್ಮ ಮನಸ್ಸಿನ ಆಲೋಚನೆಗಳು ಹಾಗೂ ಹೊರಗಿನಿಂದ ನಿಮಗೆ ಕೇಳಿಸುವ ಎಲ್ಲ ಶಬ್ದಗಳು ಕೂಡ ನಿಮ್ಮನ್ನ ಸುಪ್ತ ಮನಸ್ಸಿನ ಸ್ಥಿತಿಗೆ ಕರೆದೊಯ್ಯಲಿವೆ. ನಾನು ಹೇಳುವ ಶರೀರದ ಭಾಗದ ಕಡೆ ನಿಮ್ಮ ಗಮನ ಬರಬೇಕು. ಶರೀರವನ್ನ ಅಲುಗಾಡಿಸುವ ಹಾಗಿಲ್ಲ. ಕೇವಲ ನಿಮ್ಮ ಗಮನವನ್ನ ನಾನು ಹೇಳುವ ಅಂಗದ ಕಡೆ ತನ್ನಿ. ಗಮನವೀಗ ಬಲಗಾಲಿನ ಮೇಲೆ ಬರಲಿ. ಬಲಗಾಲಿನ ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5, ಪಾದ, ಹಿಮ್ಮಡಿ, ಮೊಣಕಾಲು, ಕಾಲಿನ ಕಂಬ ಹಾಗೂ ಮೀನಿನ ಖಂಡ, ಮಂಡಿಯ ಭಾಗ, ತೊಡೆ ಹಾಗೂ ಪುಷ್ಟ. ಎಡಗಾಲಿನ ಮೇಲೆ ನಿಮ್ಮ ಗಮನವನ್ನ ತೆಗೆದುಕೊಳ್ಳಿ. ಎಡಗಾಲಿನ ಹೆಬ್ಬೆರಳು, ಎರಡನೆಯ ಬೆರಳು, 3, 4, 5, ಪಾದ,
ಹಿಮ್ಮಡಿ, ಲೀನ, ಮೊಣಕಾಲು, ಕಾಲಿನ ಕಂಬ ಹಾಗೂ ಮೀನಿನ ಖಂಡ, ಮಂಡಿಯ ಭಾಗ, ತೊಡೆ ಹಾಗೂ ಯಾವಾಗ ನಾವು ಮನಸ್ಸಿನ ಶಕ್ತಿಯನ್ನ ಶರೀರದ ಮೇಲೆ ಗಮನವಿಡೋದ್ರ ಮೂಲಕ ಬಳಕೆ ಮಾಡಿದ್ವೋ ಅದರ ಮೂಲಕ ಶರೀರವು ಆರಾಮದಾಯಕ ಸ್ಥಿತಿಯನ್ನ ತಲುಪಿದೆ. ಗಮನವನ್ನ ಈಗ ಹೊಟ್ಟೆಯ ಭಾಗದಲ್ಲಿ ತನ್ನಿ. ಎದೆಯ ಭಾಗ, ಸಂಪೂರ್ಣ ಬೆನ್ನಿನ ಭಾಗ, ಬಲಗೈ ಮೇಲೆ ನಿಮ್ಮ ಗಮನ ಬರಲಿ. ಬಲಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯ, ಉಂಗುರ ಹಾಗೂ ಕಿರುಬೆರಳು, ಹಸ್ತ, ಮಣಿಕಟ್ಟು, ಮುಂಗೈ, ಮೊಣಕೈ, ತೋಳು ಹಾಗೂ ಭುಜ. ಎಡಗೈ ಮೇಲೆ ಗಮನ ಬರಲಿ. ಹೆಬ್ಬೆರಳು, ತೋರು ಬೆರಳು, ಮಧ್ಯ, ಉಂಗುರ ಹಾಗೂ ಕಿರುಬೆರಳು, ಹಸ್ತ. ಹಸ್ತದ ಹಿಂಬದಿಯನ್ನೂ ಸಹ ಗಮನಿಸಿ. ಮಣಿಕಟ್ಟು, ಮುಂಗೈ, ಮೊಣಕೈ, ತೋಳು ಹಾಗೂ ಭುಜ. ಕತ್ತಿನ ಭಾಗದಲ್ಲಿ ಗಮನ ಬರಲಿ. ಕುತ್ತಿಗೆಯ ಭಾಗ, ಗಲ್ಲ, ಬಾಯಿ, ಕಿವಿಗಳು, ಕೆನ್ನೆಗಳು, ಮೂಗು, ಕಣ್ಣಿನ ಹುಬ್ಬುಗಳನ್ನು ಒಳಗೊಂಡಂತೆ ಎರಡೂ ಕಣ್ಣುಗಳನ್ನ ಗಮನಿಸಿ. ಹಣೆಯ ಭಾಗ, ತಲೆಯ ಮೇಲ್ಭಾಗ ಮತ್ತು ತಲೆಯ ಹಿಂಭಾಗ, ಪೂರ್ತಿ ಶರೀರ ಇದೀಗ ಆರಾಮದಾಯಕ ಸ್ಥಿತಿಯನ್ನ ತಲುಪಿದೆ. ಮುಂದೆ ನಾನು ಹೇಳುವ ವಿಚಾರಗಳನ್ನ ನೀವು ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ತಾ ಹೋಗಬೇಕು. ಸ್ಪಷ್ಟವಾಗಿ ನೀವು ಕಲ್ಪಿಸಿಕೊಂಡರಷ್ಟೇನೆ ನಿಮ್ಮ ಸುಪ್ತ ಮನಸ್ಸಿನ ಸ್ಥಿತಿಯನ್ನ ನೀವು ತಲುಪಲು ಸಾಧ್ಯವಾಗತ್ತೆ. ಈಗ ನಿಮ್ಮ ಕಣ್ಣ ಮುಂದೆ 20 ಮೆಟ್ಟಿಲುಗಳಿವೆ. ನಾನು ಹೇಳುವ ಸಂಖ್ಯೆಗಳು ಆ ಮೆಟ್ಟಿಲುಗಳ ಮೇಲೂ ಕೂಡ ಬರೆದಿದೆ. ಅದನ್ನ ಗಮನಿಸ್ತಾ ನೀವು ಮೆಟ್ಟಿಲನ್ನ ಇಳಿದು ಕೆಳಗೆ ಬರಬೇಕು. 20, 19, 18, 17, 16, 15, 14, 13, 12, 11, 10, 9,
8, 7, 6, 5, 4, 3, 2, 1. 0. ಮೆಟ್ಟಿಲನ್ನು ಇಳಿದ ನಂತರ ನೀವು ಪೂರ್ತಿ ಹಸಿರಿರುವಂತಹ ವಾತಾವರಣವನ್ನು ಬಂದು ತಲುಪಿದ್ದೀರ. ಹೂವಿನ ಗಿಡಗಳು ಹಾಗೂ ಎತ್ತರವಾದ ಮರಗಳಿರುವಂತಹ ಸ್ಥಳದಲ್ಲಿ ನೀವು ಈಗ ಇದ್ದೀರಾ. ನೆಲದಲ್ಲಿ ಪೂರ್ತಿ ಹುಲ್ಲು ಹಾಸಿದೆ. ಬರಿಗಾಲಲ್ಲಿ ನೀವೀಗ ಆ ನೆಲದಲ್ಲಿ ನಡೀತಾ ಇದ್ದೀರ. ಆ ನವಿರಾದ ಹುಲ್ಲು ಹಾಸು, ಸುತ್ತಲೂ ಹಸಿರು, ತಣ್ಣನೆಯ ಗಾಳಿ, ಈ ಪ್ರಕೃತಿಯ ಸೊಬಗು ನಿಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ಹಗುರತೆಯ ಭಾವವನ್ನು ಸೃಷ್ಟಿ ಮಾಡ್ತಾ ಇದೆ. ಈಗ ಸ್ವಚ್ಛವಾಗಿರುವ ಹುಲ್ಲು ಹಾಸಿನ ಮೇಲೆ ನೀವು ಮಲಗಿದ್ದೀರ. ನೀವು ಬಿಡಬೇಕಾದಂತಹ ವಿಚಾರಗಳಿದೆ. ಆ ವಿಚಾರಗಳು ನಿಮ್ಮಿಂದ ದೂರ ಆಗಲಿಕ್ಕೆ ಪ್ರಕೃತಿಯು ಮಳೆಯ ರೂಪದಲ್ಲಿ ನಿಮಗೆ ಸಹಾಯ ಮಾಡಲಿದೆ. ನೀವೀಗ ಪೂರ್ತಿ ಶರೀರವನ್ನ ನೆಲದ ಮೇಲೆ ಕುಸಿದು ಬಿಟ್ಟು ನಿರಾಳವಾಗಿ ಮಲಗಿದ್ದೀರ. ಮಳೆ ಬರೋದಕ್ಕೆ ಶುರುವಾಗಿದೆ. ಮೊದಲಿಗೆ ಸಣ್ಣ ಹನಿಗಳು ಬೀಳ್ತಾ ಇದೆ. ಇದೀಗ ಮಳೆ ಜೋರಾಗಿದೆ. ಮಳೆಯ ನೀರಿನಲ್ಲಿ ನಿಮ್ಮ ಜೀವನಕ್ಕೆ ತೊಡಕಾಗಿರುವಂತಹ ವಿಚಾರಗಳು, ವ್ಯಕ್ತಿಗಳು ಕರಗಿ ಭೂತಾಯಿಯ ಗರ್ಭವನ್ನ ಸೇರ್ಕೊಳ್ಳುತ್ತೆ. ಅವರೇನು ನಿಮ್ಮನ್ನ ಸಾಕಿ ಸಲಹಿದವರ, ನಿಮ್ಮ ಕಷ್ಟ ಸುಖದಲ್ಲಿ ಜೊತೆಗೆ ನಿಂತವರ ಅಥವಾ ನಿಲ್ಲುವವರ, ಅವರ ಜೊತೆಯಲ್ಲಿ ಒಡೆದಾಟ ಮಾಡಲಿಕ್ಕಾದರೂ ಕೂಡ ನಾವೇನು ಇಲ್ಲಿ ಸಾವಿರಾರು ವರ್ಷ ಬದುಕಿರ್ತೀವಾ? ಇರೋದೊಂದಷ್ಟು ವರ್ಷಗಳ ಕಾಲ ಉತ್ತಮವಾಗಿ ಬದುಕೋದು ಬೇಡವಾ? ಬೇಡ ನಮಗೆ ಈ ಸೆಣಸಾಟ. ಬಿಟ್ಟು ಬಿಡಿ. ಯಾರದ್ದೋ ಆಲೋಚನೆಗಳಿಗೆ, ಸ್ವಭಾವಗಳಿಗೆ ಸಂಬಂಧವೇ ಇಲ್ಲದೆ, ಅಗತ್ಯವಿಲ್ಲದೆ, ತಪ್ಪಿಲ್ಲದೆ ನರಳುವ ಆ ಕರ್ಮ ನಮಗೆ ಬೇಡ. ಬಿಟ್ಟು ಬಿಡಿ. ನಿಜವಾದ ಅರ್ಥಬದ್ಧವಾದ ಜೀವನ ನಡೆಸಬೇಡವೇ? ಅದರಿಂದಾಗಿ ಇಂತಹ ವಿಚಾರಗಳನ್ನು ಬಿಟ್ಟು ಬಿಡಿ. ನಮಗೆ ಎಲ್ಲವೂ ಕೂಡ ತಿಳಿದಿದೆಯಾ? ನಾವಿನ್ನೂ ಅರ್ಥ ಮಾಡಿಕೊಳ್ಳಲು ಆಗದ ಸಾಕಷ್ಟು ವಿಚಾರಗಳಿದೆ. ಅರಿವೇ ಇಲ್ಲದೆ ಇವುಗಳ
ಜೊತೆಯಲ್ಲಿ ನಾವ್ಯಾಕೆ ಸೊರಗಿ ಹೋಗಬೇಕು? ಪೂರ್ತಿ ನಮ್ಮ ಬಗ್ಗೆಯಷ್ಟೇ ನಮಗೆ ತಿಳಿದಿದೆ. ಆದರೆ ಅದು ಯಾರೇ ಆಗಿರಲಿ, ಆ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ನಮಗೆ ಗೊತ್ತಿಲ್ಲ. ಅನವಶ್ಯಕ ವಿಚಾರಗಳ ಜೊತೆಯಲ್ಲಿ ಬದುಕನ್ನ ಸಿಕ್ಕಿ ಹಾಕಿಸಿಕೊಳ್ಳುವ ಅಗತ್ಯವಿಲ್ಲ. ಬಿಟ್ಟು ಬಿಡಿ. ನಮಗೆ ಅಂಥವರು ಇಂಥವರು ಅಂತ ಅನಿಸುತ್ತದೆ. ಆದರೆ ಎಂಥವರೇ ಆಗಿರಲಿ, ಅವರಿಗೆ ಬದುಕುವ ಬುದ್ಧಿ ಇದೆ. ಗಮನಿಸಿದಿರಾ? ಅಂಥವರು ಇಂಥವರು ಅನ್ನೋದು ನಮಗೆ ಬೇಡ. ಬದುಕುವ ಬುದ್ಧಿ ನಮಗೂ ಬೇಕು. ಅದರಿಂದಾಗಿ ಇವೆಲ್ಲವನ್ನ ಬಿಟ್ಟು ಬಿಡಿ. ನಮಗೆ ಕೈ ಜೋಡಿಸುವ, ಕೈ ಹಿಡಿದು ಮುನ್ನಡೆಸುವ ವ್ಯಕ್ತಿಗಳು, ವಿಚಾರಗಳು, ಹವ್ಯಾಸಗಳ ಜೊತೆ ಮುನ್ನಡೆಯೋಣ. ಇವುಗಳನ್ನ ಬಿಟ್ಟಾಕಿ. ನಿಮ್ಮನ್ನ ಪ್ರೀತಿಸಬಲ್ಲ, ನಿಮ್ಮನ್ನ ಒಳ್ಳೆಯ ದಾರಿಯ ಕಡೆ ಸಾಗಿಸಬಲ್ಲ, ನೀವು ಸಂತೋಷದ ಅಲೆಯಲ್ಲಿ ಮುಳುಗಬಲ್ಲಂತಹ ಆರೋಗ್ಯಯುತ ಬದುಕನ್ನ ನಡೆಸಬಲ್ಲ ವಿಚಾರ ವ್ಯಕ್ತಿಗಳು ಇರಬೇಕಾದ್ರೆ ಬದುಕಿಗೆ ತೊಂದರೆಯಾಗುವಂತಹ ವಿಚಾರಗಳು ನಮಗೆ ಯಾಕೆ? ಬಿಟ್ಟು ಬಿಡಿ. ಅವರ ಪಾಡು ಅವರದು. ನಮ್ಮ ಬಾಳು ಬಂಗಾರವಾಗುವ ದಾರಿಯಲ್ಲಿ ಸಾಗೋಣ. ಬಿಟ್ಟು ಬಿಡಿ. ನಾವು ಬಿಡಬೇಕಾದಂತಹ ಎಲ್ಲ ವಿಚಾರಗಳು ಕೂಡ ನಮ್ಮ ಶರೀರ ಮತ್ತು ಮನಸ್ಸಿನ ಕಣ ಕಣದಿಂದಲೂ ಭೂತಾಯಿಯ ಗರ್ಭವನ್ನ ಸೇರಲಿ. ನೀವು ಅದಕ್ಕೆ ಈಗ ಅವಕಾಶವನ್ನ ನೀಡಿ.
ಈಗ ಮಳೆ ಪೂರ್ತಿ ನಿಂತಿದೆ. ಶರೀರ ಮನಸ್ಸೆಲ್ಲ ಖಾಲಿಯೂ ಆಗಿದೆ, ಜೊತೆಗೆ ಅದ್ಭುತವಾದ ಶಕ್ತಿಯಿಂದ ಕೂಡಿದೆ. ನೀವೀಗ ಬದುಕ್ತಾ ಇರುವಂತಹ ಬದುಕು ನಿಮ್ಮ ಕಲ್ಪನೆಗೂ ಮೀರಿದಷ್ಟು ಸೊಗಸಾಗಿದೆ. ಬದುಕನ್ನ ಸುಂದರವಾಗಿಸಬಲ್ಲಂತಹ ವಿಚಾರಗಳು ನಿಮ್ಮ ಜೊತೆಯಲ್ಲಿದೆ. ಜಾಣ್ಮೆ, ತಾಳ್ಮೆ, ಹೃದಯವಂತಿಕೆ, ಮಾನವೀಯ ಮೌಲ್ಯ, ಧೈರ್ಯ, ಪ್ರೀತಿ, ಸ್ನೇಹ, ನಂಬಿಕೆ, ಈ ಎಲ್ಲ ಅಂಶಗಳು ನಿಮ್ಮ ಕಣ ಕಣದಲ್ಲೂ ಕೂಡ ಸೇರ್ಪಡೆಯಾಗಿದೆ. ಪ್ರತಿನಿತ್ಯವೂ ಕೂಡ ಉತ್ತಮ ಆಹಾರ ಸೇವನೆ, ದೈಹಿಕ ಪರಿಶ್ರಮದಿಂದ ನೀವೀಗ ಒಳ್ಳೆಯ ಬಂಧುವನ್ನ ಸಂಪಾದನೆ ಮಾಡಿದ್ದೀರ. ಯಾರು ಗೊತ್ತಾ? ನಿಮ್ಮ ಶರೀರ ಉತ್ತಮ ವಿಚಾರಗಳನ್ನು ನೀಡುತ್ತಾ ಒಳ್ಳೆಯ ಹವ್ಯಾಸಗಳಿಂದ ನೀವೀಗ ಒಬ್ಬ ಗೆಳೆಯನ ಜೊತೆಗಿದ್ದೀರ. ಅದ್ಯಾರು ಗೊತ್ತಾ? ನಿಮ್ಮ ಮನಸ್ಸು. ಮನುಷ್ಯ ಅಂತ ಹೇಳಿದ್ಮೇಲೆ ಅವರ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಳ್ತಾರೆ, ಜೊತೆಗೆ ಮಾನವೀಯ ಮೌಲ್ಯಗಳಿಂದ ವರ್ತಿಸ್ತಾರೆ. ಅಂತಹ ಸಂಬಂಧಿಗಳು, ಸ್ನೇಹಿತರು ನಿಮ್ಮ ಜೊತೆಗಿರೋದ್ರಿಂದಾಗಿ ಅವರ ಸಹಾಯ ಸಹಕಾರ ನಿಮ್ಮ ಜೊತೆಗಿದೆ. ಉಳಿದವರು ನಿಮಗೆ ಬೇಡವೇ ಬೇಡ. ನೀವು ಸಂಪೂರ್ಣವಾಗಿ ಬಿಟ್ಟಾಕಿದ್ದೀರ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನ ಪ್ರೀತಿಸುವ, ಸಲಹುವ ಆ ಭಗವಂತ ನಿಮ್ಮ ಜೊತೆಗಿದ್ದಾನೆ. ಈ ಭೂಮಿ ಮೇಲೆ ಪ್ರತಿ ಕ್ಷಣವೂ ನಾವು ಪ್ರೀತಿಯನ್ನ ಕಾಣಬಹುದಾದಂತಹ ಅಂಶ ಆ ಭಗವಂತ. ಪ್ರತಿ ದಿನವೂ ಆತನ ನೆನಪಿನಲ್ಲಿ ಬದುಕನ್ನ ಸಾಗಿಸೋಣ. ಎಷ್ಟು ಅದ್ಭುತ ಅಲ್ವಾ? ಆ ಭಗವಂತನ ನೆನಿತಾ ನಾವು ನಮ್ಮ ಜೀವನವನ್ನ ಉತ್ತಮವಾಗಿ ಕಳೆಯೋದು. ನೀವೀಗ ಆರೋಗ್ಯವಾಗಿದ್ದೀರ, ಸಂತೋಷವಾಗಿದ್ದೀರ. ಈಗ ನಿಮ್ಮ ಬದುಕಲ್ಲಿ ಏನು ಬೇಕೋ ಅದನ್ನ ಸಾಧಿಸುವಷ್ಟು ಶಕ್ತಿ ನಿಮಗಿದೆ. ನಿಮ್ಮ ಬದುಕು ಬಂಗಾರವಾಗಿದೆ. ನಿಮ್ಮ ಬದುಕು ಬಂಗಾರವಾಗಿದೆ. ನಿಮ್ಮ ಬದುಕು ಬಂಗಾರವಾಗಿದೆ. ಈ ಸುಂದರ ಕ್ಷಣಗಳನ್ನು ಕೆಲವು ಸಮಯ ನೀವು ಆನಂದಿಸಿ.
ಧ್ಯಾನ ಮುಕ್ತಾಯವಾಗಿದೆ. ಎಚ್ಚರಿಕೆಯ ಸ್ಥಿತಿಗೆ ಬನ್ನಿ. ಸಂಪೂರ್ಣವಾಗಿ ಎಚ್ಚರಿಕೆಯ ಸ್ಥಿತಿ. ಶರೀರದ ಮೇಲೆ ನಿಮ್ಮ ಗಮನವನ್ನು ತೆಗೆದುಕೊಳ್ಳಿ. ಹಾಗೆ ವಾತಾವರಣವನ್ನು ಗಮನಿಸಿ. ಕಾಲ್ಬೆರಳುಗಳನ್ನು ಅಲುಗಾಡಿಸಿ, ಕೈ ಬೆರಳುಗಳನ್ನು ಅಲುಗಾಡಿಸಿ ನಿಧಾನವಾಗಿ ಕುಳಿತುಕೊಳ್ಳಿ. 2 ಕೈಗಳನ್ನು ಬಿಸಿಯಾಗುವ ರೀತಿಯಲ್ಲಿ ಉಜ್ಜಿ ಶಾಖವನ್ನು ನಿಮ್ಮ ಮುಖಕ್ಕೆ ನೀಡಿ. ಕಣ್ತೆರೆದು ಕೈಯ ಹಸ್ತಗಳನ್ನು ನಗುಮುಖದೊಂದಿಗೆ ನೋಡಿ. ತುಂಬ ಕಡಿಮೆ ಅಂತ ಹೇಳಿದ್ರೂ 21 ದಿನ ನೀವು ಈ ಅಭ್ಯಾಸವನ್ನು ಮಾಡಬೇಕು. ಸಂಪೂರ್ಣವಾಗಿ ಬದಲಾವಣೆ ಆಗುವ ತನಕನೂ ಕೂಡ ನೀವು ಅಭ್ಯಾಸವನ್ನು ಮಾಡಬೇಕು. ನಾನು ಒಳ್ಳೆಯ ವಿಚಾರಗಳನ್ನು, ಅಭ್ಯಾಸಗಳನ್ನು ನಿಮ್ಮ ಬದುಕಿಗೆ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದೆ. ಇಂತಹ ಧ್ಯಾನವೂ ಕೂಡ ನಿಮ್ಮ ಬದುಕನ್ನು ಸುಂದರವಾಗಿಸಬಲ್ಲಂತಹ ವಿಚಾರಗಳೇನೆ. ಅದರಿಂದಾಗಿ ಅಗತ್ಯವಿರುವಷ್ಟು ದಿನಗಳೂ ಕೂಡ ಅಭ್ಯಾಸವನ್ನು ಮುಂದುವರಿಸ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.